ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಾನೇ ಈ ಮಹಿಳಾ ಇರೋದು. ಅವ್ರು ಬಂದು ಕುತ್ಕ ಸರಿ ಮಾಡಿಸ್ಲಿ ಬಿಡ್ರಿ. ಈಗ ಸಾರ್ವಜನಿಕರು ತೊಂದರೆ ಆಯ್ತೈತೆ ಅಂತ ಬಂದು ಸರಿ ಮಾಡಿಸ್ಲಿ. ಅವರು ಎಲ್ಲೋ ಉಸ್ಕೊಂಡಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಈ ಯೋಜನೆಗಳ ಭಾಗ್ಯನ ಆಸೆ ಹುಟ್ಟಿಸಿದ್ರ ಹೊರತಾಗಿ ಯೋಜನೆಯಲ್ಲಿ ಯಾವುದೊಂದು ಯೋಜನೆನೂ ಜನರಿಗೆ ತಲುಪಿಲ್ಲ. ಈಗ ಯುವಕರದೊಂದು ಕೊಡ್ತೀನಿ ಅಂತ ಹೇಳೋರೆ, ಯುವ ನಿಧಿ ಅಂತ. ಆ ಯುವ ನಿಧಿ ಅವ್ರಿಗೆ ಪಾಪ ಅವ್ರು ಎಷ್ಟು ಜನ ಬಲಿ ಆಯ್ತಾರೋ, ಅವರು ಸರ್ಕಾರ ಹಿಡಿಬೇಕು ಅನ್ನೋ ದುರಾಸೆಯಿಂದ ಜನಗಳಿಗೆ ಮೋಸ ಮಾಡಿ ಈ ಯೋಜನೆಗಳ ಭಾಗ್ಯನ ಆಸೆ ಹುಟ್ಟಿಸಿದ್ರ ಹೊರತಾಗಿ ಯೋಜನೆಯಲ್ಲಿ ಯಾವುದೊಂದು ಯೋಜನೆನೂ ಜನರಿಗೆ ತಲುಪಿಲ್ಲ. ಸ್ಟಾರ್ಟಿಂಗು ಒಂದು ಸ್ವಲ್ಪ ಜನಕ್ಕೆ ಅದೇನೋ ಅಂತಾರಲ್ಲ, ಇದಕ್ಕೆ ತುಪ್ಪ ಸಾವಿರದಂಗೆ ಅಂತ, ಮೂಗಿಗೆ ತುಪ್ಪ ಸಾವಿರದಂಗೆ ಅಂತ, ಹಂಗೆ ಎಲ್ಲೋ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಜನಕ್ಕೆ ಖಾತೆಗೆ ಅಕೌಂಟ್ ಹಾಕಿದ್ರು, ಬಸ್ದೊಂದು ಸ್ವಲ್ಪ ಬಿಟ್ಟರು. ಅಷ್ಟು ಬಿಟ್ಟರೆ ಇನ್ನು ಅಕ್ಕಿ 10 kg ಅಕ್ಕಿ ಕೊಡ್ತೀನಿ ಅಂದರು. ಎಲ್ಲಪ್ಪ ಕೊಟ್ಟಿದ್ದಾರೆ? ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವ್ರು ಕೊಡ್ತಾರೆ ಅಕ್ಕಿ 5 kg ಬಿಟ್ಟರೆ ಇನ್ನು ಯಾವ 10 kgನೂ ಕೊಡ್ತಾಯಿಲ್ಲ. ಇವ್ರು 10 kg ಅಕ್ಕಿ ಕೊಡ್ತೀನಿ ಅಂದಮೇಲೆ ಇವ್ರು ಸಪ್ರೇಟ್ 10 kg ಕೊಡಬೇಕು. ನಮ್ಮ ಕೇಂದ್ರ ಸರ್ಕಾರದ ಏನಕ್ಕೆ ತೊಗೋಬೇಕು 5 kg ಲೆಕ್ಕನ? ಹಾಗಾಗಿ ಸಿದ್ದರಾಮಯ್ಯನ ಸರ್ಕಾರ ವಿಫಲ ಆಗಿದೆ. ಅದಕ್ಕೆ ನಾವು ತಕ್ಕ ಪಾಠನ ಈಗ 24ರಲ್ಲಿ ಕಲಿಸ್ತೀವಿ. ಶ್ರೀಶಕ್ತಿ ಯೋಜನೆಗಳು ಮಾಡಬಾರ್ದಾಗಿತ್ತು. ಯಾಕಂದರೆ ಇವತ್ತು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಅನ್ಯಾಯ ಆಗ್ತಾಯಿದೆ ಅಂದರೆ, ಪಾಪ ಅಂಗವಿಕಲರಿಗೆ ಹೋಗೋಕ್ಕಾಗ್ತಾಯಿಲ್ಲ, ಗಂಡಸರುಗಳೆಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ, ಹೆಂಗಸರುಗಳು ಮನೇಲಿಲ್ಲ ಅಂತ ಗಂಡಸರು ಬೈತಾ ಇದ್ದಾರೆ. ಇವರಿಂದ ಬೈಸ್ಕೊತಾರೆ. ಯಾಕೆ ಇಷ್ಟು ವರ್ಷ ಯಾರು ದೇವಸ್ಥಾನಗಳಿಗೆ ಹೋಗಿರ್ಲಿಲ್ವ, ಯಾತ್ರೆಗಳು ಮಾಡಿರಲಿಲ್ವ? ಇವ್ರು ಶ್ರೀಶಕ್ತಿ ಬಿಟ್ಟ ಮೇಲೇ ಮಾಡಿದ್ದ? ಇಲ್ಲ ಬಿಟ್ಟ ಮೇಲೆ ಮಹಿಳೆಯರಿಗೆ ಅಂತಲೇ ಒಂದು ಬಸ್ಲಿ ಮಿಸ್ ಮಾಡಬೇಕಾಗಿತ್ತು. ಪುರುಷರಿಗೆ ಒಂದು ಬಸ್ಸು, ಮಹಿಳೆಯರಿಗೆ ಒಂದು ಬಸ್ಸು ಅಂತ. ಅದರಲ್ಲೂ ಅನ್ಯಾಯ, ಬರೀ ಮೋಸ. ಅವ್ರಿಗೇನಪ್ಪ ಅಂದರೆ ಏನಾದರೂ ಆಗಲಿ ನಾವು ಅಧಿಕಾರ ಚಲಾಯಿಸಬೇಕು, ಅದು ಸರ್ಕಾರ ಬೇಕು ನಮಗೆ ಅನ್ನೋ ಆಸೆಯಿಂದ ಅವರು ಜನರಿಗೆ ಮೋಸ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ತಾಂತ್ರಿಕ ದೋಷ ಇದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರೆಲ್ಲ ಹೋಗಿದ್ದಾರೆ. ಸರಿ ಮಾಡ್ಸೋಕ್ಕೆ ಏನಾಗಿದೆ ಅವ್ರಿಗೆ ರೋಗ? ಅವರೇ ತಾನೇ ಇದಕ್ಕೆಲ್ಲ ಮಹಿಳಾ ಮತ್ತು ಇದರಲ್ಲಿರೋದು. ಅವ್ರು ಬಂದು ಕುತ್ಕ ಸರಿ ಮಾಡಿಸ್ಲಿ ಬಿಡ್ರಿ. ಅವ್ರ ಅನುದಾನ ಬರಲಿಲ್ಲ ಅಂದರೆ ಹೋಗಿ ಕುತ್ಕ ಸರಿ ಮಾಡಿಸ್ತಾರಲ್ಲ. ಈಗ ಸಾರ್ವಜನಿಕರು ತೊಂದರೆ ಆಯ್ತೈತೆ ಅಂತ ಬಂದು ಸರಿ ಮಾಡಿಸ್ಲಿ. ಅವರು ಎಲ್ಲೋ ಉಸ್ಕೊಂಡಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಪಾಪ ಗೊತ್ತಿಲ್ಲದವ್ರಿಗೆಲ್ಲ ನಿನಗೂ ಬರುತ್ತೆ ಹಾಕಮ್ಮ, ನಿನಗೂ ಬರುತ್ತೆ ಹಾಕಮ್ಮ, ಕ್ಲಿಪ್ಪಿಂಗ್ ನೋಡಿ ಅವರೇ ಹೇಳಿದ್ದಾರೆ. ಪಾಪ ಕಸ ಗುಡಿಸೋರ್ಗೆ ಇರ್ಬೋದು, ಎಲ್ಲರಿಗೂ ನಿನಗೂ ಹಾಕಿಲ್ವೇನಮ್ಮ, ಹಾಕಮ್ಮ ನಿನಗೂ ಬರುತ್ತೆ ಅಂದಿದ್ದಾರೆ. ಅವರೆಲ್ಲ ಬಂದಿದೆ, ಅವ್ರನ್ನೋ ಕೇಳಿದ್ದೀರಾ ನೀವು? ಯಾರಿಗೂ ಬರ್ತಾಯಿಲ್ಲ. ಎಲ್ಲೋ ಒಬ್ರಿಗೆ 1000ದಲ್ಲಿ ಒಬ್ರಿಗೆ ಬಂದರೆ ಹೆಚ್ಚು ಅನ್ನಿಸ್ತಾಯ್ತು ಅಷ್ಟೇ. ಪಾಪ ಈಗ ಬಲಿ ಆಗಿರೋ ಮಹಿಳೆಯರಿಗೆ, ಯುವಕರಿಗೆ, ಈಗ ಯುವಕರದೊಂದು ಕೊಡ್ತೀನಿ ಅಂತ ಹೇಳೋರೆ, ಯುವ ನಿಧಿ ಅಂತ. ಆ ಯುವ ನಿಧಿ ಅವ್ರಿಗೆ ಪಾಪ ಅವ್ರು ಎಷ್ಟು ಜನ ಬಲಿ ಆಯ್ತಾರೋ ದೇವ್ರಿಗೆ ಗೊತ್ತು. ಇದಂತೂ ಸುಳ್ಳು. ನರೇಂದ್ರ ಮೋದಿಜಿಯವರು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ 24ರಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗ್ತಾರೆ.